ಎಸ್, ಕಾಫಿ ಆಯಿತು, ಟೀ ಆಯಿತು, 2 ಕ್ಲಿಪ್ ಎಂಡ್ ಆಯಿತು. ಸೊ ಲಾಸ್ಟ್ ಕ್ಲಿಪ್ಪಲ್ಲಿ ನೀವು ಆನೆ ಮತ್ತು ಮನುಷ್ಯ ಆ ಟಾಪಿಕ್ ಇನ್ನೇನು ಶುರುವಾಗಬೇಕಿತ್ತು, ಅಷ್ಟೊತ್ತಿಗೆ ಜ್ಯೂಸ್ ಬಂತು, ನಾವು ಹೋಲ್ಡ್ ಮಾಡಿದ್ವಿ. ಸೊ ನೀವು ಅದು ನೋಡಿದಿರ ಲಾಸ್ಟ್ ಕ್ಲಿಪ್ಪಲ್ಲಿ. ಈಗ ನಾವು ಅದನ್ನು ಮುಂದುವರಿಸೋಣ. ಲಾಸ್ಟ್ ಕ್ಲಿಪ್ಪಲ್ಲಿ ನಾವು ಮಾತಾಡ್ತಾ ಇದ್ವಿ ಆನೆ ಮತ್ತು ಮನುಷ್ಯ, ಅಂದರೆ ಆನೆಗೆ ಮನುಷ್ಯನೇ ದೊಡ್ಡ ಶತ್ರು ಅಂತ. ಸೊ ಮುಂದುವರಿಸೋಣ, ಯಾಕೆ ಅಂತ. ಇಲ್ಲಿವರೆಗೂ ಪ್ರಪಂಚದಲ್ಲಿ ಆನೆಯ ಗಾತ್ರಕ್ಕೆ, ಆನೆಯ ಬುದ್ಧಿಗೆ ಸರಿ ಸಮಾನಕ್ಕೆ ಬಂದಿರುವಂತಹ ಒಂದು ಯಾವುದೇ ಒಂದು ಪ್ರಾಣಿನೋ ಆನೆಗೆ ಹತ್ತಿರಕ್ಕೆ ಯಾರು ಹೋಗೋಕ್ಕಾಗಿಲ್ಲ ಸೆಡ್ ಹೊಡೆಯೋದಕ್ಕೆ. ಬಟ್ ಮನುಷ್ಯ ತನ್ನ ಬುದ್ಧಿಯಿಂದ, ಇವಾಗ ಆ ಮನುಷ್ಯ ಆನೆ ಅಷ್ಟೇನು ಎತ್ತರ ಇಲ್ಲ, ಆನೆ ಅಷ್ಟೇ ತೂಕ ಏನಿಲ್ಲ, ಬಟ್ ಏನು ತನ್ನ ಬುದ್ಧಿಯಿಂದ ಆನೆನ ಹೇಗೆ ತಾನು ಕಂಟ್ರೋಲ್ ಮಾಡಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ಟ. ಇದು ಈಗಲ್ಲ, ಒಂದು 2000-3000 ವರ್ಷದ ಹಿಂದೆ ಹೋದ್ರೇನೆ ಅಶೋಕನ ಕಾಲಕ್ಕೇನೆ ಅವನ ರಾಜ್ಯ ಲಾಂಛನಗಳಲ್ಲಿ ಆನೆ ಒಂದು. ಇವನ್ ನಮ್ಮ ಗಂಗರದ್ದು ಒಂದು ಇತಿಹಾಸ ಇದೆ ಆನೆದು. ಗಂಗರ ಲಾಂಛನನೇ ಆನೆ. ಹೌದು. ಈಗ ನಮ್ಮ ಈ ಒಂದು ಭಾಗ ಕಾವೇರಿ ನದಿ ಹರಿಯುವಂತ ಅಕ್ಕಪಕ್ಕ ಇದ್ದಂತ ಕಾಡುಗಳಲ್ಲೇ ಗಂಗರು ತುಂಬಾ ಪ್ರಬಲರಾಗಿದ್ರು. ಗಂಗರಿಗೆ ಮೇನ್ ಸ್ಟ್ರೆಂತ್ ಆನೆಗಳು. ಆನೆಗಳು ಪಳಗಿಸ್ಕೊಂಡು ಆ ಕಾಡಾನೆನ ಹಿಡಿದು ಆ ಆನೆನ ಪಳಗಿಸಿ ತನ್ನ ಒಂದು ಕೆಲಸಗಳಿಗೆ ಹೇಗೆ ರೂಢಿ ಮಾಡ್ಕೊಂಡಿದ್ದು ಗಂಗರು. ಅದೇ ತರ ನಾನು ಅಂದಂಗೆ ಮನುಷ್ಯ ಏನು ಮಾಡ್ದ, ಇಲ್ಲಿ ಅಂತಲ್ಲ ಎಲ್ಲಾ ಕಡೆಯೂ ಆನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾಡಲ್ಲಿ ಆರಾಮಾಗಿ ಸ್ವೇಚ್ಛೆಯಿಂದ ಓಡಾಡ್ಕೊಂಡು ಅದ್ರ ಪಾಡದಿಂದ ಕಾಡಾನೆನ ಹಿಡಿಯಕ್ಕೆ ಯಾವಾಗ ಶುರು ಆಯ್ತು. ಸೊ ಆನೆಗಳಿಗೆ ಬಿಗ್ಗೆಸ್ಟ್ ಎನಿಮಿ ಅಂತ ನಾನೇನಂತೆ ಮನುಷ್ಯ. ಸೊ ಯಾಕೆಂದ್ರೆ ಬೇರೆ ಯಾವುದೋ ಒಂದು ದೊಡ್ಡ ಹುಲಿ ಆಗಲಿ ಅಥವಾ ಒಂದು ದೊಡ್ಡ ಸಿಂಹ ಆಗಲಿ ಏಕಾಏಕಿ ಒಂದು ದೊಡ್ಡ ಆನೆನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಮರಿಯಾನೆನ ಹೊಡೆದು ತಿಂದಿರ್ಬೋದು, ತುಂಬಾ ಕಡಿಮೆ ಅದು. ಯಾವಾಗ್ಲೂ ಮರಿಯಾನೆನ ಹೊಡೆಯಕ್ ಆಗಲ್ಲ ಸುಲಭ, ಯಾಕೆಂದ್ರೆ ಮರಿ ಒಂಟಿ ಇರಲ್ಲ, ಗುಂಪಿನ ಸಹಾಯದಲ್ಲಿ ಗುಂಪಿನ ಸೇಫ್ಟಿನಲ್ಲಿರುತ್ತೆ. ಸೊ ಆನೆಗೆ ಬಿಗ್ಗೆಸ್ಟ್ ಎನಿಮಿ ಮನುಷ್ಯ. ಯಾಕೆ ಒಂದು ಆನೆನ ದಂತಕ್ಕೋಸ್ಕರ ಬೇಟೆಯಾಡಿದ್ದಾಗ್ಲಿ ಅಥವಾ ಆನೆ ಇದ್ದಂತ ಕಾಡುಗಳನ್ನ ಸರ್ವನಾಶ ಮಾಡಿದ್ದಾಗ್ಲಿ ಎಲ್ಲಾನು ಮನುಷ್ಯನೇ ಮಾಡ್ತಾರೆ. ಕಾಡಿಲ್ಲ ಅಂದ್ರೆ ಆನೆ ಇಲ್ಲ. ಸೊ ಆನೆಗಳನ್ನ ಏನು ಮಾಡೋರು, ಕೆಡ್ಡಗಳು ಉರುಳಿಸಿ ದೊಡ್ಡ ದೊಡ್ಡ ಕಂದಕಗಳನ್ನ ಬೀಳಿಸಿ ಆನೆನ ಫಿಸಿಕಲಿ ಅಲ್ಲ ಮೆಂಟಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಕೆಡ್ಡಕ್ಕೆ ಹಾಕ್ಬಿಟ್ರೆ ಆನೆನ ಹೆಚ್ಚು ಕಡಿಮೆ 1-1.5 ತಿಂಗಳು ಆಹಾರನೇ ಇಲ್ಲ. ಆನೆ ವೀಕ್ ಆಗ್ಬೇಕು, ಫುಲ್ ವೀಕ್ ಆಗೋಗ್ಬೇಕು. ಆನೆಗೆ ಆಹಾರ ಇಲ್ಲ ಅಂದ್ರೆ ಆಗಲ್ಲ. ಅಯ್ಯೋ ನಾನು ಎಲ್ಲಿ ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಬರಬೇಕು. ಆವಾಗ ಕೆಡ್ಡದಲ್ಲಿ ಏನು ಮಾಡೋರು, ಎಸ್ಪೆಷಲಿ ನೀವು ನಾಗರಹೊಳೆ ಸುತ್ತಮುತ್ತ ಹೋದ್ರೆ ಜೇನು ಕುರುಬರು ಇದ್ದಾರೆ. ಜೇನು ಕುರುಬರು ಅವರು ತಲಾಂತರಗಳಿಂದ ಸಾವಿರಾರು ಕೆಡ್ಡಗಳು ನೋಡ್ಬಿಟ್ಟಿದ್ದಾರೆ. ಇವತ್ತದು ಆಗಲ್ಲ, ಇವತ್ತು ಅದು ಪ್ರಾಹಿಬಿಟೆಡ್. ಬಟ್ ಅವ್ರಿಗೆ ಇವತ್ತು ಆನೆನ ಹೇಗೆ ಮೆಂಟಲಿ ನೀವು ಒಂದು ಚಾಕುನು ಬೇಡ, ಒಂದು ಚೂರಿನೂ ಬೇಡ, ಹಂಗೆ ಕಂಟ್ರೋಲ್ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಲ್ಲ. ಸೊ ಅವ್ರು ಹೇಳ್ತಾ ಇದ್ದಿದ್ದು ಏನಂತಂದ್ರೆ, ಹಸು ಆಗ್ಬೇಕು, ಎಷ್ಟಾಗುತ್ತೋ ಹಸು ತಡಿಲಾರದೇ ಇರೋ ಅಷ್ಟು ವೀಕ್ನೆಸ್ ತರಬೇಕು ಆನೆಗೆ. ಆವಾಗ ಯಾರು ಒಬ್ಬ ಅವನೇನಿರ್ತಾನೆ ಮಾವುತ ಆಗಬೇಕಾಗಿರೋನು, ಆನೆಗೆ ಹೆಂಗೂ ಕಮ್ಯುನಿಕೇಶನ್ ಚೆನ್ನಾಗಿದೆ, ಆನೆ ಮಾತಾಡ್ಕೊಳುತ್ತೆ. ಎಲ್ಲಾ ತರ ಎಮೋಷನ್ಸ್ ಆನೆಗಿದೆ. ಎಮೋಷನಲ್ಲಿ ಕನೆಕ್ಟ್ ಆಗಕ್ಕೆ ಶುರು ಮಾಡ್ತಾನೆ. ನಾನು ಆಹಾರ ಕೊಡ್ತೀನಿ, ನಾನು ಹೇಳಿದ ಮಾತು ಕೇಳು, ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ಗೆಲ್ಲ ಮಾಡ್ಕೊಡ್ತೀನಿ, ನೀರು ಕೊಡ್ತೀನಿ, ಆಹಾರ ಕೊಡ್ತೀನಿ. ಇದೇ ತರ ಡೇ ಬೈ ಡೇ ಅವನು ಒಂದೊಂದೊಂದೊಂದೊಂದು ಕೆಲಸ ಮಾಡಿಸ್ಕೊಂತಾನೆ, ಆಹಾರ ಕೊಡ್ತಾನೆ. ಸೊ ಏನಾಗುತ್ತೆ, ಎಮೋಷನಲ್ಲಿ ಈ ಮನುಷ್ಯನ ಜೊತೆ ಆನೆ ಕನೆಕ್ಟ್ ಆಗುತ್ತೆ. ನಾನು ಹೇಳ್ದಂಗೆ ಕೇಳು, ಸೊ ನೀನು ಯಾರಿಗೂ ಏನೋ ತೊಂದರೆ ಮಾಡ್ಬೇಡ. ಸೊ ಆ ತರ ಒಂದು ಕನೆಕ್ಟ್ ಆಗ್ತಾ ಇದ್ದಂಗೆ ಒಂದು 2 ತಿಂಗಳಲ್ಲೆಲ್ಲ ಆನೆ ಪಳಗ್ಬಿಡುತ್ತೆ. ಎಂಥ ಮದ ಇದ್ದಂತ, ಎಂಥ ಕೋಪ ಇದ್ದ ಆನೆ ಆದ್ರೂ ತನ್ನ ಒಂದು ಕಂಟ್ರೋಲ್ ಸಿಕ್ಬಿಡುತ್ತೆ. ಸೊ ಈ ತರ ನೀವು ಇತಿಹಾಸದಲ್ಲೇ ನೋಡಿದ್ರು, ದೊಡ್ಡ ದೊಡ್ಡ ರಾಜರು ಅವರ ಒಂದು ಸೈನ್ಯದಲ್ಲಿ 200 ಆನೆ 300 ಆನೆ ಇದ್ದಂತ ಟೈಮು ಇದೆ. ಅಂದ್ರೆ ಎಷ್ಟು ಆನೆಗಳನ್ನ ಪಳಗಿಸಿರ್ಬೇಕು, ಎಷ್ಟು ಕಾಡಿನಿಂದ ಆನೆಗಳನ್ನ ನಾಡಕ್ಕೆ ತಂದಿರ್ಬೇಕು. ಸೊ ಈ ತರ ಆಗ್ತಾ ಏನಾಯ್ತು, ಆನೆಗಳ ಸಂಖ್ಯೆ ಕಡಿಮೆ ಆಗಿದೆ. ಎರಡನೇದು ದಂತಕ್ಕೋಸ್ಕರ. ಈಗ ವೀರಪ್ಪನೇ ತಗೊಳ್ಳಿ, ಅವ್ನು ಎಷ್ಟು ಹೊಡೆದಿಂದ ನಮಗೂ ಗೊತ್ತಿಲ್ಲ, ಬಟ್ ಆವರೇಜ್ ಆಗಿ ಎಲ್ಲರೂ ಹೇಳೋದು 2000 ಆನೆ ಸಾಯಿಸಿದಾನೆ. ಒಬ್ಬ ವೀರಪ್ಪನ್ನೇ 2000 ಆನೆ ಸಾಯಿಸಿದ್ರೆ ಇನ್ನು ಪ್ರಪಂಚಾದ್ಯಂತ ಎಷ್ಟು ಜನ ವೀರಪ್ಪಂತರ ಅಂತವ್ರಿದ್ದಾರೆ, ಎಷ್ಟು ಜನ ದಂತಕ್ಕೋಸ್ಕರ ಆನೆಗಳನ್ನ ಸಾಯಿಸಿದ್ದಾರೆ. ಈ ಲಾಸ್ಟ್ 100 ವರ್ಷದಲ್ಲಿ ಹೆಚ್ಚು ಕಡಿಮೆ ಆಫ್ರಿಕಾಲಾಗ್ಲಿ ಇಂಡಿಯಾಲಾಗ್ಲಿ ಅಂದಾಜು ಒಂದು 2-3 ಲಕ್ಷ ಆನೆಗಳು ಹೋಗ್ತವೆ ಈ 100 ವರ್ಷದಲ್ಲಿ.
ಮೈ ಗಾಡ್. ಬರೀ ವೀರಪ್ಪನ 2000 ಅಂತ ಹೊಡೆದಿದ್ರೆ ಹಾಂ, ಒಂದು 100 ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 2 ರಿಂದ 3 ಲಕ್ಷನೇ ಹೋಗಿದೆ. ಮೈ ಗಾಡ್. ಯಾಕೆಂದ್ರೆ ಆನೆ 60-70 ಇಯರ್ಸ್ ಬದುಕುವಂತ ಆನೆ. ಹೌದು. ಎರಡನೇದು ಬ್ರೀಡಿಂಗು ಅಷ್ಟು ಫಾಸ್ಟ್ ಅಲ್ಲ. ಹೌದು. ಈಗ ನಾಯಿ ಒಂದು 5-6 ಮರಿ ಹಾಕ್ಬಿಡುತ್ತೆ. ಮೊಸಳೆ ಒಂದು 20-30 ಮೊಟ್ಟೆ ಇಟ್ಬಿಡುತ್ತೆ. ಹಾಂ. ಆನೆ ಅದಕ್ಕೆ ಹೇಳೋದು ಗಜ ಗರ್ಭ. ಸೊ ಪ್ರೆಗ್ನೆನ್ಸಿ ಅಂತ ಬಂದ್ರೆ ಲಾಂಗೆಸ್ಟ್ ಜೆಸ್ಟೇಷನ್. ಓಕೆ. ಹೊಟ್ಟೆನಲ್ಲಿ ಮರಿನ ಇಟ್ಟು ಕಾಪಾಡುವಂತ ಯಾವ್ದಾರ ಪ್ರಾಣಿನಲ್ಲಿ ಅತಿ ಹೆಚ್ಚು ಸಮಯ ತಗೊಳ್ಳೋ ಆನೆನೆ 22 ತಿಂಗಳು, 22 months. ಮೈ ಗಾಡ್. ಸೊ ಗಜಗರ್ಭ ಅಂತ ಅದಕ್ಕೆ ಕರೆಯೋದು. ಸೊ ಒಂದು ತಾಯಿ ಮರಿ ಹಾಕಬೇಕು ಅಂದ್ರೆ 22 ತಿಂಗಳು ಹೊರತಾಳೆ. ಓಕೆ. ಸೊ ಒಂದು ಸತಿ ಮರಿ ಹಾಕಿದಾಳೆ ಅಂತಂದ್ರೆ ಇನ್ನು 2 ವರ್ಷ ಅವಳು ಬ್ರೀಡಿಂಗ್ ರೆಡಿ ಇರಲ್ಲ. ಆ ಮರಿಗೆ ಅವಳು ಕಂಪ್ಲೀಟ್ ಅವಳು ಏನು ಪೋಷಣೆ ಮಾಡಬೇಕು ಆ 2 ವರ್ಷ ತಾನು ತಾಯಿಯಾಗಿ ಏನೆಲ್ಲ ಕರ್ತವ್ಯ ಮಾಡಬೇಕು ಅಷ್ಟು ಮಾಡ್ತಾಳೆ. ಅಲ್ಲಿವರೆಗೂ ಅವಳು ರೆಡಿ ಇರಲ್ಲ ಬ್ರೀಡಿಂಗ್. ಸೊ ನೀವು 60 ವರ್ಷ ಬದುಕತ್ತೆ ಅಂತಂದ್ರೆ 60 ವರ್ಷ ಬದುಕತ್ತೆ ಅಂತಂದ್ರೆ ಒಂದು ಹೆಣ್ಣಾನೆ ಪ್ರೈಮ್ ಬ್ರೀಡಿಂಗ್ ಸ್ಟೇಜ್ಗೆ ಅಂತ ಬಂದಿದ್ರೆ ಅದು ಹಬ್ಬಬ್ಬ ಅವಳ ಲೈಫಲ್ಲಿ 3-4 ಮರಿ ಅವಳು ಕಂಪ್ಲೀಟ್ ಎನರ್ಜಿ ಕೊಡ್ತಾಳೆ. ಸೊ ಇಷ್ಟು ಸ್ಲೋ ಬ್ರೀಡಿಂಗ್ ಇರ್ಬೇಕಾದ್ರೆ ಒಂದ್ ಕಡೆ ನೀವು ಬೇಟೆನೂ ಆಡ್ಕೊಂಡು ಒಂದ್ ಕಡೆ ಕಾಡುಗಳನ್ನು ಕತ್ತರಿಸ್ಕೊಂಡು ನೀವು ನಂಬರ್ಸ್ ಹೆಂಗ್ ಪಿಕಪ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಹುಲಿ ಅಲ್ಲ ಸಿಂಹ ಅಲ್ಲ, ಬಿಗ್ಗೆಸ್ಟ್ ನಿಮಗೆ ಆನೆಗೆ ಮನುಷ್ಯ. ಸೊ ಯಾಕಂದ್ರೆ ಕಾಡಿಲ್ಲ ಅಂದ್ರೆ ಆನೆ ಇಲ್ಲ. ಒಂದು ನೀವು ಮನೆಯಲ್ಲಿ ಕಟ್ಟಾಕ್ಬಿಟ್ಟು ಸಾಕುವಂತ ಪ್ರಾಣಿ ಅಲ್ಲ. ಸೊ ಮನುಷ್ಯ ತುಂಬಾನೇ ಹಾಳು ಮಾಡಿದ್ದಾರೆ, ಸಂಖ್ಯೆಗಳು ಕಡಿಮೆ ಆಗಿದೆ. ಸೊ ಇವಾಗ ಏನಾಗಿದೆ, ಈ ಒಂದು 30-40 ವರ್ಷಗಳಲ್ಲಿ ತುಂಬಾ ಜನ, ತುಂಬಾ ಆರ್ಗನೈಸೇಷನ್ಸ್ ಆನೆಯನ್ನು ಉಳಿಸೋದ್ರಲ್ಲಿ, ಸುತ್ತಮುತ್ತ ಪರಿಸರ ಕಾಪಾಡ್ಕೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಅರಣ್ಯ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಅದಕ್ಕೆ ತಕ್ಕನಂಗೆ ಶ್ರಮ ಕೊಟ್ಟು ಎಷ್ಟಾಗತ್ತೋ ಅಷ್ಟು ಉಳಿದಿರೋ ಕಾಡುಗಳನ್ನ ಕಾಪಾಡಿ ಆನೆ ಸಂಖ್ಯೆಗಳನ್ನ ಉಳಿಸಿ ಈ ವೀರಪ್ಪನಂತವ್ರನ್ನ ಹೊಡೆದಾಕದ್ಮೇಲೆ, ಸೊ ಈಗ ನಾನೇನಂತ ಇದೆ, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್, ತಮಿಳುನಾಡು, ಕೇರಳ, ಕರ್ನಾಟಕ ಈ ಬಾರ್ಡರ್ ಏರಿಯಾನಲ್ಲಿರುವಂತ ಕಾಡುಗಳು ಆನೆಗಳಿಗೆ ಈಗ ಸೇಫ್ ಪ್ಲೇಸ್, ಸಂಖ್ಯೆಗಳು ಚೆನ್ನಾಗಿದೆ. ಬಟ್ ಮುಂದೆ ಹೀಗೆ ಇರಬೇಕು ಅಂತಂದ್ರೆ ಬರೀ ಅರಣ್ಯ ಇಲಾಖೆ ಮಾತ್ರ ಅಲ್ಲದೆ ಎಲ್ಲರೂ ಕೂಡ ಸೊ ಆದಷ್ಟು ಅರಣ್ಯ ಸಂಪತ್ತನ್ನ ಉಳಿಸ್ಕೊಂಡು ಸುತ್ತಮುತ್ತ ಹಸಿರನ್ನ ಜಾಸ್ತಿ ಮಾಡಿ. ಯಾಕೆಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಹಸಿರು ಜಾಸ್ತಿ ಮಾಡ್ಬೇಕು ಅಂತ ಒಂದ್ ಯಾವ್ದೋ ಜಾಗದಲ್ಲಿ ಮರ ನೆಟ್ಬಿಟ್ಟು ಮನೆ ಪಕ್ಕ ಎಲ್ಲ ಹೊಡೆದ್ಬಿಡ್ತೀವಿ. ಎಲ್ಲಾ ಕಡೆನೂ ಹಸಿರು ಇರ್ಬೇಕು, ಎಲ್ಲಾ ಕಡೆನೂ ಮಳೆ ಆಗ್ಬೇಕು, ಎಲ್ಲಾ ಕಡೆನೂ ನೀರ್ ಇರ್ಬೇಕು. ಸೊ ಕಾರಿಡಾರ್ಸ್ ಅಂತ ಏನಂತ ಇದ್ದೆ, ಆ ಕಾರಿಡಾರ್ಸ್ ನ ಮೇಂಟೈನ್ ಮಾಡ್ಬೇಕು ನಾವು. ಆನೆ ಅದಕ್ಕೆ ತಮಿಳುನಾಡು, ಕರ್ನಾಟಕ, ಆಂಧ್ರ ಗೊತ್ತಿಲ್ಲ, ಅದಕ್ಕೆ ಕಾಡು, ಆ ಕಾರಿಡಾರ್ ಈ ಬಾರ್ಡರ್ಗಳು ಇದು ನಮ್ದು ಅದು ನಿಮ್ದು ನಾವು ಮಾಡ್ಕೊಂಡಿರೋದು, ಆನೆ ಅಲ್ಲ. ಸೊ ನೀವು ಕಾಂಪೌಂಡ್ ಕಟ್ಬಿಟ್ಟು ಇದು ನಮ್ ಜಾಗ ಆನೆ ಬಂದೇ ಬರುತ್ತೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಆನೆಯಿಂದ ತೊಂದರೆ ಅಂತ ನಾವ್ ಹೇಳ್ಬಾರ್ದು, ನಮ್ಮಿಂದ ಆನೆಗೆ ತೊಂದರೆ ಅಂತ ಹೇಳುತ್ತೆ. ಸೊ ಯಾವಾಗ ಇದು ಅರ್ಥ ಮಾಡ್ಕೊಂತಾರೋ, ಏನು ಮಾನವ ಆನೆ ಸಂಘರ್ಷ ನೀವು ಸಕಲೇಶ್ಪುರದಲ್ಲಿ ಆಗ್ಬೋದು ಅಥವಾ ನೀವು ಬನ್ನೇರಘಟ್ಟ ಆನೇಕಲ್ ಭಾಗದಲ್ಲಿ ಆಗ್ಬೋದು, ಈ ಒಂದು 10-15 ವರ್ಷದಿಂದ ತೀರಾ ಜಾಸ್ತಿ ಆಗ್ಬಿಟ್ಟಿದೆ. ದಿನಾ ಪೇಪರ್ ಅಲ್ಲಿ ನೋಡ್ತಾರೆ, ದಿನ ಆನೆ ಸಾಯಿಸ್ತು ಅಂತ. ಯಾಕೆ ಅಂತಂದ್ರೆ ಆನೆ ತನ್ನ ಸುರಕ್ಷತೆಗೋಸ್ಕರ ಏನೇನೆಲ್ಲ ಮಾಡ್ಕೋಬೇಕು ಅದು ಮಾಡೇ ಮಾಡುತ್ತೆ. ಆಮೇಲೆ ಆನೆಗೆ ನಾನಂದೆ ಅವಾಗ್ಲೇನೆ ಮರುವಿಲ್ಲ. ಅದು ಒಂದು ಸತಿ ಏನಾನ ಆಗಿದೆ ಅಂದ್ರೆ ಚಿಕ್ಕ ಮರಿಯಿಂದ ವಯಸ್ಸಾಗೋವರೆಗೂ ಅದೆಲ್ಲ ನಾಪಕ ಇರುತ್ತೆ ಅದಕ್ಕೆ. ಯಾವುದೋ ಒಂದು ಏರಿಯಾನಲ್ಲಿ ಕಲ್ಲು ಹೊಡೆದ್ಬಿಟ್ಟಿರ್ತಾರೆ, ಅದಕ್ಕೆ ಅದು ಗೊತ್ತು, ಈ ಏರಿಯಾಗೆ ಹೋದ್ರೆ ಒಂದಷ್ಟು ಜನ ಇಲ್ಲಿ ನನ್ನ ಕಲ್ಲು ಹೊಡಿತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಏನಕ್ಕೆ ಆ ಜಾಗಗಳಲ್ಲಿ ಅಗ್ರೆಸಿವ್ ಆಗುತ್ತೆ ಅಂದ್ರೆ ಆ ಕೋಪ ಇರುತ್ತೆ. ಸೊ ಈ ಏರಿಯಾನಲ್ಲಿ ಕಲ್ಲು ಇಟ್ಟು ತಿಂದಿದ್ದೀನಿ ನಾನು, ಈ ಏರಿಯಾಗೆ ಹೋಗಿದ್ದೆ, ಬೆಂಕಿ ಹಾಕಿದ್ರು ನನ್ನ ಮೈ ಮೇಲೆ, ಬೆಂಕಿ ಹಚ್ಚಿದ್ರು. ಸೊ ಇದೆಲ್ಲ ನಾಪಕ ಇಟ್ಕೊಂಡಿರುತ್ತೆ. ವಾಸನೆ, ಆ ವಾಸನೆ, ಆ ಸದ್ದು, ಆ ಜಾಗ ಎಲ್ಲ ಪಿಕ್ಚರ್ ಹಂಗೆ ನೋಟ್ ಆಗೋಗಿರುತ್ತೆ ಅದಕ್ಕೆ. ಸೊ ಏನಾಗುತ್ತೆ, ಅಲ್ಲಿ ಬರ್ತಾ ಇದ್ದಂಗೆ ಇನ್ನೂ ಅಲರ್ಟ್ ಆಗಿರುತ್ತಾನೆ ಅದು. ಸೊ ಇವ್ರು ತಿರ್ಗಾ ಕೆಳಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಆನೆ ಸುಮ್ಮನೆ ಏಕಾಏಕಿ ಯಾರ ಮೈ ಮೇಲೆ ಬೀಳಲ್ಲ, ಅದೆಲ್ಲ ಗಮನಿಸಿರುತ್ತದು. ನಮಗ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ಆನೆಗೆ ಎಲ್ಲ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರುತ್ತೆ. ಸೊ ಈ ಮನುಷ್ಯ, ಈ ವಾಸನೆ, ಈ ಸೌಂಡು, ಈ ಗುರುತು, ಈ ಜಾಗ ಅಷ್ಟು ಗೊತ್ತಿರುತ್ತೆ. ಸೊ ಈಗ ನಾನು ಅಂತ ಇದೆ ಸಕಲೇಶ್ಪುರದಲ್ಲಿ ಏನಾಗಿದೆ, ಕಾಫಿ ತೋಟಗಳು ಇವು ಎಲ್ಲ ಜಾಸ್ತಿ ಆಗ್ತಾ ಇದ್ದಂಗೆ ಕನೆಕ್ಟಿಂಗ್ ಕಾರಿಡಾರ್ಸ್, ಕೂರ್ಗ್ ಕಡೆಯಿಂದ ಬರುವಂತ ಆನೆಗಳು, ಸೊ ಅಥವಾ ಹಾಸನ್, ಬೇಲೂರು ಈ ಕಡೆಯಿಂದ ಹೋಗ್ತಾ ಇದ್ದ ಆನೆಗಳು, ಇದೆಲ್ಲ ಏನಾಗ್ಬಿಟ್ಟಿದೆ, ಕಾಫಿ ತೋಟಗಳು ಇವು ಬಂದಿರೋದ್ರಿಂದ
ಸೊ ಮಧ್ಯ ಕನೆಕ್ಷನ್ ಇಲ್ಲ. ಸೊ ಈ ತರ ಏನಾಗುತ್ತೆ, ಅದ್ರ ರೂಟಲ್ಲಿ ಅದು ಹೋಗುತ್ತೆ ಅಥವಾ ಆ ಜಾಗದಲ್ಲಿ ಇದ್ದೇ ಇರುತ್ತೆ. ಜನನು ಅದ್ರ ಜೊತೆಗಿದ್ದು ನಾನೂ ಬದುಕಲಿ ಆನೆನೂ ಬದುಕಲಿ ಅನ್ನೋ ಒಂದು ಗಟ್ಟಿ ಮನಸ್ಸು ಮಾಡಿ ಒಂದಷ್ಟು ಜಾಗಗಳು ಆನೆಗೆ ಬಿಡಬೇಕು. ಅದ್ರ ಪಾಡಿಗೆ ಅವಾಗ ಆ ಜಾಗಕ್ಕೆ ಹೋಗುತ್ತೆ. ಎಲ್ಲಾನು ನಮ್ಗೆ ಬೇಕು ಅಂದಾಗ ಏನಾಗುತ್ತೆ, ಈ ತರ ಸಂಘರ್ಷಗಳು ಜಾಸ್ತಿ. ಯಾಕೆಂದ್ರೆ ನಾನು ದಿನ 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 ನಮಗೇನು ಬೇಕು ನಾವು ಮಾಡ್ಕೊತಾ ಇದೀವಿ, ಆನೆಗೇನು ಬೇಕು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಎಲ್ಲಿವರೆಗೂ ಈ ತರನೇ ಹೋಗುತ್ತೋ ಅಲ್ಲಿವರೆಗೂ ಈ ಸಂಘರ್ಷಗಳು ಇದ್ದಿದ್ದೇ, ಈ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಯಾಕೆಂದ್ರೆ ನಮಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟೇ ಬುದ್ಧಿ ಆನೆ ಖಂಡಿತ ಇಲ್ಲ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಹೇಗೆ ಮಾತಾಡ್ಕೊಂತೀವಿ, ನನ್ನನ್ನು ನಾನು ಹೇಗೆ ನೋಡ್ಕೊಂತೀನಿ, ಅದೇ ಎಮೋಷನ್ಸ್ ಆನೆನಲ್ಲಿದೆ. ಯಾಕೆಂದ್ರೆ ಅಷ್ಟೇ ಬುದ್ಧಿ ಇದೆ ಆನೆಗೆ. ನಾನು ಏನು, ನಾನು ಹೇಗಿರ್ಬೇಕು, ನಾನು ಏನು ತಪ್ಪು ಮಾಡಿದ್ದೆ, ನಾನು ಮುಂದೆ ಏನು ಮಾಡಬಾರ್ದು, ಇದನ್ನೆಲ್ಲ ಯೋಚನೆ ಮಾಡುತ್ತಾನೆ. ಸೊ ಅಷ್ಟು ಸ್ಟ್ರಾಂಗ್ ಇಂಟೆಲೆಕ್ಚುಯಲ್ ಪವರ್ ಇರುವಂತ ಪ್ರಾಣಿ. ಸೊ ಆದ್ರಿಂದ ನಾವು ಹೇಗೆ ಬದುಕಬೇಕು, ನಮ್ಮ ಜೊತೆ ಆನೆ ಹೇಗಿರ್ಬೇಕು, ಈ ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕನಂಗೆ ನಾವು ಪರಿಸರದಲ್ಲಿ ಒಂದಷ್ಟು ಬದಲಾವಣೆಗಳು ರೂಢೀಕರಣಗಳು ಮಾಡಿಕೊಂಡ್ರೆ ಆನೆನೂ ಆರಾಮಾಗಿರುತ್ತೆ, ನಾವು ಆರಾಮಾಗಿರ್ತೀವಿ. ಏನಾಗುತ್ತೆ, ನಾನಂದಂಗೆ ನಮಗೋಸ್ಕರ ಅಂತ ನಾವು ಯಾವಾಗ ಹೋಗ್ತೀವೋ ಈ ತೊಂದರೆಗಳು ನಡೀತಾನೆ ಇರುತ್ತೆ. ಆನೆ ಸಂಖ್ಯೆನೂ ಕಡಿಮೆ ಆಗುತ್ತೆ. ಆನೆಯಿಂದ ಸತ್ತೋರು ಇದ್ದಾರೆ, ನಮ್ಮಿಂದ ಆನೆ ಸತ್ತಿರೋದು ಜಾಸ್ತಿನೂ ಇದೆ. ಎಲೆಕ್ಟ್ರಿಸಿಟಿ ಸಪ್ಲೈ ಕರೆಂಟ್ ಹೊಡೆದ ಆನೆ ಸತ್ತಿದೆ, ಅಥವಾ ರೈಲ್ವೆ ಟ್ರ್ಯಾಕ್ ನಲ್ಲಿ ಟ್ರೈನ್ ಗುದ್ದಿ ಆನೆ ಸತ್ತಿದೆ. ಸೊ ಈ ತರ ಏನಾಗುತ್ತೆ, ನಾವು ಎಲ್ಲಿ ಎಲ್ಲಿ ಹೋಗಿ ನಮಗೇನೇನು ಬೇಕು ಮಾಡಿದ್ರೆ ಸೊ ಆನೆಗೂ ತೊಂದರೆ ಬಹಳನೇ ಇದೆ. ಸೊ ಎರಡೂ ಕಡೆಯಿಂದ ಯೋಚನೆ ಮಾಡಿದಾಗ ಈ ಸಂಘರ್ಷಗಳು ಜಾಸ್ತಿ, ಅದನ್ನು ಕಂಟ್ರೋಲ್ ಮಾಡಕ್ ಸಾಧ್ಯತೆನೂ ಇದೆ. ನಾವು ಮನಸ್ಸು ಮಾಡಬೇಕು, ನಾವು ತೀರ್ಮಾನ ನಡೆಸಬೇಕು, ಮನುಷ್ಯ ಆಲೋಚನೆ ಮಾಡಬೇಕು. ಎಸ್, ಮುಂದಿನ ಟಾಪಿಕ್ಕು ಭಾಳ ಇಂಟ್ರೆಸ್ಟಿಂಗ್ ಇದೆ, ಟೆರಿಟರಿ ವಾರ್. ಅದ್ರ ಬಗ್ಗೆ ಮಾತಾಡೋಣ. ಒಂದು ಬ್ರೇಕ್ ತಗೊಳ್ಳೋಣ. ಖಂಡಿತ. ಯಾ